ಬಿಗ್ ಬಾಸ್ ವಿನ್ನರ್ ಹನುಮಂತು ಅವರನ್ನ ಮೀಟ್ ಆದ ನಟ ರವಿಚಂದ್ರನ್. ಸೊ ಬನ್ನಿ ಏನ್ ಹೇಳಿದ್ರು ಏನ್ ಮಾಡಿದ್ರು ನೋಡ್ಕೊಂಡ್ ಬರೋಣ. ಸದ್ಯ ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಒಳ್ಳೆಯ ಸೂಪರ್ ಸ್ಟಾರ್ ಆಗಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಸ್ಟಾರ್ ಆಗಿ ಬೆಳೀತದ ಇದ್ರೆ, ಸೊ ಇದಕ್ಕೆ ಹಲವಾರು ಜನ ಸ್ಫೂರ್ತಿದಾಯಕ ಮಾತುಗಳಾಗಿರ್ಬೋದು, ಹಲವಾರು ಅಭಿಮಾನಿಗಳ ಸಪೋರ್ಟ್ ಆಗಿರ್ಬೋದು, ಸೆಲೆಬ್ರಿಟಿಗಳ ಒಂದು ಸಪೋರ್ಟ್ ಕೂಡ ಇದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ತನ್ನದೇ ಆದ ಛಾಪನ್ನು ಮೂಡಿಸಿ ಇದೀಗ ಬಿಗ್ ಬಾಸ್ ಫಿನಾಲೆವರೆಗೂ ತಲುಪಿ, ಅದಾದ ಬಳಿಕ 5 ಕೋಟಿ ಜನರ ಆಶೀರ್ವಾದದಿಂದ ಇದೀಗ ಬಿಗ್ ಬಾಸ್ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇದೀಗ ಬಿಗ್ ಬಾಸ್ ವಿನ್ನರ್ ಆಗಿದ್ದ ಕೆಲವೊಂದಿಷ್ಟು ವಿಚಾರಗಳು ಹಲವಾರು ಸೆಲೆಬ್ರಿಟಿಗಳಿಗೆ ವಿಚಾರ ಕಿವಿ ಮುಟ್ಟಿದ್ದು, ಈ ಒಂದು ವಿಚಾರ ಕೇಳ್ತಿದ್ದಂತೆ ಅನೇಕರು ಹಳ್ಳಿ ಹೈದ ಗೆದ್ದಿದ್ದು ಬಹಳ ಸಂತೋಷ ಆಗಿದೆ ಅಂತ ಇದೀಗ ಒಂದು ಸಂತೋಷದ ಸಿಹಿ ಸುದ್ದಿಯನ್ನು ಕೂಡ ಹಂಚಿಕೊಳ್ತಾ ಇದ್ರು. ಸದ್ಯ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿ ಗೆದ್ದ ಹನುಮಂತನನ್ನ ಮೀಟ್ ಮಾಡಿದ್ದಾರೆ. ಸದ್ಯ ಸ್ಯಾಂಡಲ್ವುಡ್ ರಿಯಲ್ ಹೀರೋ ನಟ ರವಿಚಂದ್ರನ್ ಅವರು. ಸದ್ಯ ರವಿಚಂದ್ರನ್ ಅವರು ಹಳ್ಳಿ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಫೇಮಸ್. ಸೊ ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು, ಸೊ ಸಣ್ಣ ತಪ್ಪುಗಳನ್ನ ತಿದ್ದಿ ಇದೀಗ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಹನುಮಂತನಿಗೆ ಬಹಳ ಸಪೋರ್ಟ್ ಕೂಡ ಮಾಡಿದ್ರು. ಸದ್ಯ ಇದೀಗ ರವಿಚಂದ್ರನ್ ಅವರು ಇದೀಗ ಹನುಮಂತ ಅವರನ್ನ ಮೀಟ್ ಮಾಡಿ ಒಳ್ಳೆಯ ಮಾತುಗಳನ್ನಾಗಿ ವಿಶ್ ಮಾಡಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಗೆದ್ದಂತಹ ಹನುಮಂತನಿಗೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಹನುಮಂತನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಸದ್ಯ ಹನುಮಂತು ಗೆದ್ದಿರುವುದು ಬಹಳ ಸಂತೋಷ ಆಗಿದೆ ಅಂತ ಇದೀಗ ಸದ್ಯ ನಟ ರವಿಚಂದ್ರನ್ ಕೂಡ ಹೇಳಿದ್ದಾರೆ. ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ವಿಚಾರವನ್ನು ನಟ ರವಿಚಂದ್ರನ್ ಅವರು ಹೇಳಿದ್ದಾರೆ. ಸೊ ಹಳ್ಳಿಯಿಂದ ಬಂದಂತಹ ಹನುಮಂತು ಬಹಳ ಗೆದ್ದಿದ್ದು ಸಂತೋಷವಾಗಿದೆ. ಸೊ ಹನುಮಂತನ ಬಗ್ಗೆ ಇದೀಗ ಒಳ್ಳೆಯ ಗುಣಗಾನವನ್ನು ಮಾಡಿದ್ದಾರೆ ನಟ ರವಿಚಂದ್ರನ್ ಅವರು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.